ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು. ನಾನಿವತ್ತು ಎಳ್ಳು ಬೆಲ್ಲ ಸೇರಿಸಿ ಕುಟುಂಡಿ ಮಾಡ್ತಾಯಿದ್ದೀನಿ. ಈ ಕುಟುಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇದನ್ನು ಮಾಡೋದಕ್ಕೆ ನಾನು ಏನೇನೆಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಅಂತ ನೋಡೋಣ. ನೋಡಿ, ನಾನಿಲ್ಲಿ ಇವಾಗ ಮುಕ್ಕಾಲು ಬೌಲ್ ಆಗುವಷ್ಟು ಹುಚ್ಚೆಳ್ಳು ತಗೊಂಡಿದ್ದೀನಿ, 2 ಏಲಕ್ಕಿ ತಗೊಂಡಿದ್ದೀನಿ, ಹುಚ್ಚೆಳ್ಳು ಅರ್ಧದಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಕಪ್ಪೆಲ್ಲ ಯೂಸ್ ಮಾಡ್ಕೊಳ್ಬೋದು. ನಾನು ಬಿಳಿ ಬೆಲ್ಲ ತಗೊಂಡಿದ್ದೀನಿ. ಒಂದು 7-8 ಪೀಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಮೊದಲಿಗೆ ಹುಚ್ಚೆಳ್ಳನ್ನ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಕೆಂಪಾಗೋವರೆಗೂ ಹುಚ್ಚೆಳ್ಳನ್ನ ಹುರ್ಕೊಳ್ಬೇಕಾಗತ್ತೆ. ಹುಚ್ಚೆಳ್ಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿದೆ, ನಮ್ಮ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಐರನ್ ಇದೆ. ನಮ್ಮ ರಕ್ತದ ಮಟ್ಟ ಹೆಚ್ಚಿಸಲು ತುಂಬ ಸಹಾಯ ಮಾಡುತ್ತೆ ಈ ಹುಚ್ಚೆಳ್ಳು. ನಮಗೆ ಶಕ್ತಿ ಕೂಡ ನೀಡುತ್ತೆ. ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣ, ಇದನ್ನು ಕೂಡ ಇದು ನಮಗೆ ಉಷ್ಣತೆ ಜಾಸ್ತಿ ಕೊಡುತ್ತೆ. ಮತ್ತು ಇದು ಎಳ್ಳೆಣ್ಣೆ ಅಡುಗೆಗೂ ಉಪಯೋಗಿಸ್ತಾರೆ, ಊಟಕ್ಕೂ ಉಪಯೋಗಿಸ್ತಾರೆ, ತಲೆ ಮಸಾಜ್ ಮಾಡೋಕ್ಕೂ ಉಪಯೋಗಿಸ್ತಾರೆ. ಮತ್ತು ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಕೂಡ ಹುಚ್ಚೆಳ್ಳೆಣ್ಣೆನ ಉಪಯೋಗಿಸ್ತಾರೆ. ನೋಡಿ, ಈ ಹುಚ್ಚೆಳ್ಳಿಂದ ಎಷ್ಟೆಲ್ಲ ಉಪಯೋಗವಿದೆ ಅಲ್ವಾ ನಮಗೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲಿ ಕೂಡ ಈ ಥರ ಸ್ವೀಟಾಗಿ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಚಟಪಟ ಅನ್ನೋವರೆಗೂ ನಾವು ಎಳ್ಳನ್ನ ಹುರ್ಕೊಳ್ಬೇಕಾಗತ್ತೆ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈ ಎಳ್ಳನ್ನ ಇವಾಗ ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಆರಬೇಕು ಮಿಕ್ಸಿಲಿ ಆಡಿಸ್ಕೊಳ್ಳೋಕ್ಕೆ. ಹಾಗಾಗಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಓಕೆ, ಇವಾಗ ಅದೇ ಬಾಣಲಿಗೆ ತೊಗೊಂಡಿದ್ದೀನಲ್ಲ ಕೊಬ್ಬರಿನ, ಇದು ಸ್ವಲ್ಪ ಹಾಗೆ ಹುರ್ಕೊಳ್ಳೋಣ. ಇದು ಏನು ಗೊತ್ತಾ, ಆಪ್ಷನಲ್ ಕೊಬ್ಬರಿ. ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದು ರೆಡಿ ಮಾಡ್ಕೊಂಡಿರೋ ಎಳ್ಳು, ಮತ್ತು ಅದಕ್ಕೆ ನಾನಿವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೀವು ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು, ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೋದ್ರಿಂದ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ನಬೇಕಾದ್ರೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಇವಾಗ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮಮ್ಮ ನಾನು ಚಿಕ್ಕದ್ರಲ್ಲಿದ್ದಾಗ ಮಾಡಿಕೊಡೋರು. ತುಂಬ ಚೆನ್ನಾಗಿರ್ತಿತ್ತು. ಅದಕ್ಕೆ ಇವತ್ತು ನನ್ನ ಮಗ ಏನಾದರೂ ಮಾಡಮ್ಮ, ಏನಾದರೂ ಸ್ಪೆಷಲಾಗಿ ಮಾಡಿಕೊಡು ಅಂತ ಕೇಳ್ತಾನೆ ಇದ್ದ ಸ್ಕೂಲಿಂದ ಬಂದಾಗ. ಹಾಗಾಗಿ ಇದು ನೆನಪಾಯಿತು. ಇದನ್ನೊಂದು ಸಲ ಯಾಕೆ ನನ್ನ ಮಕ್ಕಳಿಗೆ ಮಾಡಿಕೊಡ್ಬಾರ್ದು ಅಂತ ನಾನಿವತ್ತು ಮಾಡಿದೆ. ಈ ಕುಟುಂಡಿಯನ್ನು ಅನ್ನ, ರೊಟ್ಟಿ, ದೋಸೆ ಜೊತೆನೂ ತಿನ್ಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಮಗುಗೆ ಕೊಡ್ತಾಯಿದ್ದೀನಿ. ಬನ್ನಿ, ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಕೊಡ್ತೀನಿ ಮಗನೇ, ತಿಂದು ಟೇಸ್ಟ್ ನೋಡು ಮಗನೇ. ಹೇಗಿದೆ ಮಗನೇ? ಸೂಪರ್. ತಂಗಿ ಹೆಂಗಿದೆ? ಬಂಗಾರಿ ಹೆಂಗಿದೆ? ಟೇಸ್ಟ್ ಹೆಂಗಿದೆ ಬಂಗಾರಿ? ಹೆಂಗಿದೆಯಮ್ಮ ಟೇಸ್ಟು? ಸೂಪರಾ? ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.